ತಂದೆ ತಾಯಿಗಳ ವಿಚಾರವನ್ನು ನಾನು ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ತಂದೆ ತಾಯಿಗಳಿಗೆ ಗೌರವವನ್ನು ಕೊಟ್ಟರೆ ಬಹಳ ಪ್ರಮುಖವಾಗಿ ಸೂರ್ಯ ಚಂದ್ರರು ಶಾಂತರಾಗಿರ್ತಾರೆ. ಅವರು ಶಾಂತರಾಗಿದ್ದರೆ ನಮ್ಮ ಮನಸ್ಸಿನಲ್ಲಿ ಆಗುವಂತಹ ಆಂದೋಲನಗಳು, ವಿಪರೀತವಾದ ಭಯ, ಆತಂಕ ಇವೆಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ ಅಂತ ನಾನು ಹೇಳ್ತಾ ಬಂದೆ. ಹಾಗೆ ಮನೆಯಲ್ಲಿ ಸಾಕಷ್ಟು ಜನಕ್ಕೆ ಇವಾಗ ಸಮಸ್ಯೆ ಏನು ಅಂತಂದರೆ ಗಂಡ ಹೆಂಡತಿಯ ಜಗಳ. 3 ಹೊತ್ತು ಮನೆಯಲ್ಲಿ ಯಜಮಾನರು ಜಗಳ ಆಡ್ತಾರೆ. ಮನೆಯಲ್ಲಿ ಅಶಾಂತಿ ವಾತಾವರಣ ಇದೆ. ಯಾಕೆ ಈಗ ಆಗ್ತಾ ಇದೆ? ಇದರ ಸಮಸ್ಯೆ ಏನು? ಮನೆಗೆ ಬಂದ್ವಿ, ವಾಸ್ತು ಸರಿ ಇಲ್ಲ ಅನಿಸುತ್ತೆ, ಇಲ್ಲಿ ಬಂದಾಗಲಿಂದ ಕಿತ್ತಾಡ್ತಾನೇ ಇದ್ದೀವಿ. ಮನೆಯಲ್ಲಿ ಏನೋ ಒಂದು ರೀತಿ ಯಾರೋ ನಮಗೇನೋ ಮಾಡಿಸ್ಬಿಟ್ಟಿದ್ದಾರೆ ಅನಿಸುತ್ತೆ, ಅದಕ್ಕೆ ಕಿತ್ತಾಡ್ತಾ ಇರ್ತೀವಿ. ಹತ್ತಿದ ಜಗಳ ಹರಿಯೋದೇ ಇಲ್ಲ. ನಿತ್ಯ ಜಗಳ ಆಡದೆ ಕಣ್ಣೀರು ಹಾಕದೆ ನಮ್ಮ ಮನೆಯಲ್ಲಿ ದಿನಾನೇ ತಳ್ಳಕ್ಕಾಗೋದಿಲ್ಲ. ಇದು ಹಲವಾರು ಜನಗಳ ಸಮಸ್ಯೆ. ಅದರಲ್ಲಿ ಬಹಳ ಮುಖ್ಯವಾಗಿ ನನ್ನ ಹತ್ರ ಬರ್ತಾ ಇರೋರು ಆಲ್ಮೋಸ್ಟು ಜನ ಕೇಳೋದೇನು ಅಂತಂದರೆ ಇದೆ, ನಮಗೆ ಆಗ್ತಾನೇ ಇಲ್ಲ ಸ್ವಾಮಿ, ಜೀವನ ನಡೆಸೋಕ್ಕೆ ಆಗಲ್ಲ, ಬೇರೆ ಬೇರೆ ಆಗ್ಬಿಡೋಣ ಅಂದ್ಕೊಳ್ತಾ ಇದ್ದೀವಿ. 2 ಮಕ್ಕಳಾಗಿರ್ತಾರೆ, ಇವಾಗ ನಾವು ಬೇರೆ ಬೇರೆ ಆಗ್ಬಿಡೋಣ ಅಂತ ಇದ್ದೀವಿ ಅಂತ. ಇನ್ನು ಕೆಲವರು ಬೇಡ, ಅದನ್ನು ನಾನು ಹೇಳೋಕ್ಕೆ ನನಗೆ ಇಷ್ಟ ಆಗಲ್ಲ ಆ ವಿಚಾರಗಳನ್ನು. ಗಂಡ ಒಂದು ದಾರಿ, ಹೆಂಡತಿ ಒಂದು ದಾರಿ. ಈ ರೀತಿ ಆಗೋದಕ್ಕೆ ಕಾರಣ ಏನು ಅಂತಂದರೆ ಬಹಳ ಮುಖ್ಯವಾಗಿ ಹೆಣ್ಣು ಮಗಳು ಮನೆಯ ಕಣ್ಣು ಅಂತ ನಾನು ಹೇಳಿದ್ದೀನಿ. ಹೆಣ್ಣು ಮಗಳೇ ಮಹಾಲಕ್ಷ್ಮಿಯ ಸ್ವರೂಪ ಮನೆಯಲ್ಲಿ ಅಂತ ಹೇಳಿದ್ದೀನಿ. ನೀವು ಮಹಾಲಕ್ಷ್ಮಿ ಸ್ವರೂಪ ಅಂತಂದರೆ ಮಹಾಲಕ್ಷ್ಮಿ ಫೋಟೋ ನೋಡಿರಬಹುದು, ನೀವು ಸಾಕಷ್ಟು ಪುರಾಣ ಪುಣ್ಯ ಕಥೆಗಳನ್ನು ಕೇಳಿರಬಹುದು. ಹಾಗೆ ಹಲವಾರು ಪೌರಾಣಿಕವಾದ ಒಂದು ಚಲನಚಿತ್ರಗಳನ್ನು ಕೂಡ ನೀವು ನೋಡಿರಬಹುದು. ಹಾಗೆ ಇವಾಗಂತೂ ಟಿ ವಿಯಲ್ಲಿ ಸೀರಿಯಲ್ಗಳು, ದೇವರುಗಳಿಗೆ ಸಂಬಂಧಪಟ್ಟಿರುವಂತಹ ಸೀರಿಯಲ್ಗಳು ಬರ್ತಾ ಇರುತ್ತೆ, ನೋಡಿರಬಹುದು. ಮಹಾಲಕ್ಷ್ಮಿ ಹೇಗಿರ್ತಾಳೆ ಅಂತಂದರೆ ಫೋಟೋ ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಫೋಟೋ ಅಥವಾ ಯಾವುದಾದ್ರೂ ದೇವಿ ಫೋಟೋ ಇದ್ದರೆ ಆ ಫೋಟೋ ನೋಡಿ. ಆ ಮಹಾಲಕ್ಷ್ಮಿ ಕೂದಲು ಚೆಲ್ಲು ಹೊಡ್ಕೊಂಡು, ಹಣೆಗೇನು ಇಲ್ದಿರ ಬೋರ್ಡ್ ಹಣೆಯಲ್ಲಿ, ಕೈಯಲ್ಲಿ ಬಳೆ ಇಲ್ದಿರ, ಕತ್ತಲ್ಲಿ ಯಾವುದೇ ಆಭರಣ ಇಲ್ದಿರ, ಬೇರೆ ರೀತಿಯಾದ ಉಡುಗೆಗಳನ್ನು ಹಾಕ್ಕೊಂಡಿದ್ದಾಳ ಅಂತ ಅಬ್ಸರ್ವ್ ಮಾಡಿ. ಇಲ್ಲ ಅಲ್ವಾ? ನಾವೇನು ಮಾಡ್ತೀವಿ ಮನೆಯಲ್ಲಿ? ಹೆಣ್ಣು ಮಕ್ಕಳು ಬಹಳ ಮುಖ್ಯವಾಗಿ ಏನು ಮಾಡ್ತೀರಿ ಮನೆಯಲ್ಲಿ? ನಾನು ಹಿಂದಿನ ಹಲವು ಸಂಚಿಕೆಗಳ ಹಿಂದೆ ಕೂಡ ಹೇಳಿದೆ, ಮನೆಯಲ್ಲಿ ನೀವು ಎದ್ದ ತಕ್ಷಣ ಸ್ನಾನ ಮಾಡದೆ ಒಲೆಯನ್ನು ಹಚ್ಚಬೇಡಿ ಅಂತ ಕೂಡ ಹೇಳಿಕೊಟ್ಟಿದ್ದೆ. ಎಷ್ಟು ಜನ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ ನನಗೆ. ಆದರೆ ನಾನು ಹೇಳೋ ಸಿಂಪಲ್ ಟಿಪ್ಸ್, ಮನೆಯಲ್ಲಿ ನಾವು ಮಾಡ್ತಾ ಇರೋಂತಹ ಆಚಾರಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ತಾ ಇದ್ದರೆ ಸಾಕು, ಆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ. ಸಂದೇಹ ಪಡೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ನಾವು ನಮ್ಮ ಹಿರಿಯರು ಮಾಡಿರೋದನ್ನು ನಾವು ಅನುಭವಿಸಿದ್ದೀವಿ, ನೋಡಿದ್ದೀವಿ ಕೂಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.